ತಾನೇ ಮಿಡಿದ ವೀಣೆಯಿಂದ ಹೊರಟ ನಾದ ಮಾಧುರ್ಯದಂತೆ ಸುರಿದ ಮಾತಿನ ಜೇನ್ಸವಿಯನ್ನು ಕಿವಿಗಳಿಂದಲೇ ಈಂಟಿದ ದಶಾನನನು. ನಾವು ಭಿಕ್ಷುಗಳು, ಸಾಕೇತದ ಶ್ರೀರಾಮನ ಕುರಿತು ಬಹುವಾಗಿ ಕೇಳಿದವರು, ಅವನ ದರ್ಶನವನ್ನೊಮ್ಮೆ ಪಡೆಯಬೇಕೆಂಬಾಸೆಯಿಂದ ಇತ್ತ ಹೊರಟವರು. ಅವನು ಸಪತ್ನೀಕನಾಗಿ ತಮ್ಮನೊಂದಿಗೆ ಇದೇ ಈ ಪಂಚವಟಿಯಲ್ಲಿ ನೆಲೆಸಿರುವೆನೆಂದು ತಿಳಿದು ಬಂತು. ಅಂತೆಯೇ ಈ ಪುಣ್ಯಾಶ್ರಮವು ಅವನದಂತಲೇ ನಂಬಿ ಇಲ್ಲಿ ಬಂದೆವು ಎಂದು ನುಡಿದನು. ಅದನ್ನು ಕೇಳಿದ ಜಾನಕಿಗೆ ತನ್ನ ಪತಿಯ ಕುರಿತು ಗೌರವ ಬುದ್ಧಿಯುಳ್ಳ ಇವನು ಉತ್ತಮನೇ ಇರಬೇಕೆಂದು ಕಂಡಿತು. ಆದುದರಿಂದಲೇ ಅವರು ಇಲ್ಲೇ ಸ್ವಲ್ಪ ದೂರ ಹೋಗಿದ್ದಾರೆ, ಈಗ ಬರಬಹುದು ಆವರೆಗೆ ಎಂದು ನುಡಿದಳು. ಆ ಮಾತು ಕೊನೆಗೊಳ್ಳುವ ಮೊದಲೇ ರಾವಣನು ನಾವು ಕಾದು ನಿಲ್ಲಬೇಕಾಯಿತು ಎಂದನು. ಸನ್ಯಾಸಿಯು ನಿಂತೇ ಇರುವುದು ಸರಿಯಲ್ಲವೆಂದು ಕಂಡ ಜಾನಕಿಯು ಒಳಗಿನಿಂದ ಒಂದು ದರ್ಭಾಸ್ತರಣವನ್ನು ತಂದು ಅಂಗಳದಲ್ಲಿ ಹಾಸಿ ಕುಳಿತುಕೊಳ್ಳೋಣಾಗಲಿ ಎಂದು ಪ್ರಾರ್ಥಿಸಿದಳು. ಅಷ್ಟರಲ್ಲಿ ರಾವಣನ ವಿಮಾನವು ಮೆಲ್ಲನೆ ಅಲ್ಲಿ ಬಂದು ನಿಂತಿತು. ಆ ವಿಶೇಷ ವಾಹನವನ್ನು ಆವರೆಗೂ ಕಂಡಿರದ ಸೀತೆಯು ಅದನ್ನು ಕಂಡೊಡನೆಯೇ ಆಶ್ಚರ್ಯಗೊಂಡು ಕುತೂಹಲಪೂರ್ಣವಾಗಿ ಅದನ್ನೇ ದೃಷ್ಟಿಸತೊಡಗಿದಳು. ಹಾಗೆಯೇ ಅಲ್ಲಿ ನಿಂತು ಕ್ಷಣಕಾಲ ನೋಡುತ್ತಲೇ ಇದ್ದಳು. ಆಗ ರಾವಣನು, ಇದು ಬಹಳ ಆಶ್ಚರ್ಯಕರವಾದುದು. ಈ ಮೊದಲು ನೀವಾರೂ ಇದನ್ನು ಕಂಡಿರುವುದಕ್ಕೆ ಶಕ್ಯವಿಲ್ಲ. ದೇವತೆಗಳು ವಿಮಾನದ ಮೇಲೆ ಕುಳಿತು ಅಂತರಿಕ್ಷದಲ್ಲಿ ಸಂಚಾರ ಮಾಡುತ್ತಿರುವುದನ್ನು ಕೇಳಿರಬಹುದು ಮಾತ್ರ. ಅಂತಹದೇ ಇದು ಒಂದು ವಿಮಾನವು. ಪುಷ್ಪಕವೆಂದು ಇದನ್ನು ಕರೆಯುತ್ತಾರೆ. 3 ಲೋಕದ ಒಡೆಯರಿಗೆ ಮಾತ್ರ ಇಂಥವುಗಳೆಲ್ಲ ಪ್ರಾಪ್ತಿಸುತ್ತವೆ. ಶಿವಾನುಗ್ರಹದಿಂದ ನಮಗಿದು ವಾಹನವಾಗಿ ಲಭಿಸಿದೆ. ಇದರಲ್ಲಿ ಕುಳಿತು ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಮಿಷ ಮಾತ್ರದಲ್ಲಿ ಪ್ರಯಾಣ ಮಾಡಬಹುದು. ಬ್ರಹ್ಮದೇವನನ್ನು ಮೆಚ್ಚಿಸಿ ನಾವು ಒಂದು ರೀತಿಯಲ್ಲಿ ಮೃತ್ಯುವನ್ನು ಜಯಿಸಿದವರೆನ್ನಬಹುದು. ಸ್ವರ್ಗಭೋಗದ ಸಮಸ್ತ ವಸ್ತು ಒಡವೆಗಳೂ ನಮ್ಮ ಅಧೀನದಲ್ಲಿವೆ. ದೇವತೆಗಳೆಲ್ಲರೂ ನಮಗಂಜಿಯೇ ನಡೆಯುತ್ತಿರುತ್ತಾರೆ. ಅಂತಹ ನಾವು ನಿನಗದನ್ನು ಹೊಂದಿಸಿಕೊಳ್ಳುವುದಕ್ಕಾಗಿ ಅನುಗ್ರಹವನ್ನು ನೀಡಲು ಬಂದವರು ಎಂದು ಹೇಳುತ್ತಿದ್ದಂತೆಯೇ ಸೀತಾದೇವಿಗೆ ಆ ಮಾತಿನಲ್ಲೇನೋ ಸಂದೇಹವು ಹುಟ್ಟತೊಡಗಿತು. ಅಂತೆಯೇ ಅವಳು ಯಾವ ಮಾತನ್ನೂ ಆಡದೆ ಥಟ್ಟನೆ ಒಳಗೆ ನಡೆಯಲು ತಿರುಗಿದಳು. ರಾವಣನು ತತ್ಕ್ಷಣ ತನ್ನ ನಿಜರೂಪವನ್ನು ತಳೆದು, ನಾನೇ ದಾನವ ಸಾಮ್ರಾಟನಾದ ದಶಕಂಧರನು. ನಿನ್ನನ್ನು ಬಯಸಿಯೇ ಭಿಕ್ಷುವಾಗಿ ಇಲ್ಲಿ ಬಂದೆನು. ಈ ಪುಷ್ಪಕವನ್ನು ಏರು, ಬೇಕಾದ ಭಾಗ್ಯವನ್ನು ಅನುಭವಿಸಬಹುದು. ಈ 10 ತಲೆಗಳಲ್ಲಿಯೂ ನಿನ್ನನ್ನು ಹೊತ್ತು ಓಲೈಸುತ್ತೇನೆ ಎಂದು ಆಕೆಯನ್ನಡ್ಡಯಿಸಿಯೇ ನಿಂತು ನುಡಿದನು. ಸೀತೆಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ. ಕಣ್ಣಿಗೆ ಕತ್ತಲೆಯೇ ಕವಿಯಿತು. ನಿಂತ ನೆಲವೇ ಉರಿಯತೊಡಗಿತು. ಗಂಟಲೊಣಗಿತು. ತಲೆ ತಿರುಗತೊಡಗಿತು. ರಾಮ ರಾಮ ಎನ್ನುತ್ತಾ ಅವಳು ಪೂರ್ಣವಾಗಿ ಭಯದಿಂದ ನುಡುಗಿಯೇ ಹೋದಳು. ಗಾಳಿಗೊಡ್ಡಿದ ದೀಪದಂತೆ ದೇಹದ ಆದ್ಯಂತವು ತತ್ತರಿಸುತ್ತಿದ್ದರೆ ಆಕೆಯ ಅಂತರ್ಯವು ತೈಲವಾರಿದ ಸೊಡರಿನಂತೆಯೇ ಕರಿಕತೊಡಗಿತು. ಆದರೂ ಸರ್ವಶಕ್ತಿಯನ್ನು ಒಮ್ಮೆ ಉಪಯೋಗಿಸಿ ಗೋಳಿಟ್ಟಳು. ರಾವಣನನ್ನು ಚೀಗಳೆದು ನಿಂದಿಸಿದಳು. ಯಾವುದೂ ಪರಿಣಾಮವಾಗಲಿಲ್ಲ. ಎಲೆಮನೆಯ ಒಳಗಾದರೂ ಹೋಗೋಣವೆಂದರೆ ಅವನು ಅಡ್ಡವಾಗಿಯೇ 20 ಕೈಗಳನ್ನು ನೀಡಿ ನಿಂತಿದ್ದನು. ಏರು ಏರು ಏರು, ಯಾರು ನಿನ್ನನ್ನು ರಕ್ಷಿಸುವವರು? ಲಂಕೇಶ್ವರನ ಕೈಗೆ ಸಿಕ್ಕಿರುವ ನಿನ್ನನ್ನು ಇನ್ನಾವನೊರಜು ತಾನೇ ಬಿಡಿಸಿಕೊಳ್ಳಬಲ್ಲದು. ನಡೆ, ಪುಷ್ಪಕವನ್ನೇರು, ಸ್ವರ್ಗದ ಸಕಲ ಭೋಗ ಭಾಗ್ಯವನ್ನು ಹೊಂದಿ ಅನುಭವಿಸು ಎಂದು ಒಂದೇ ಸಮನೆ ಒದರಾಡುತ್ತಿದ್ದನು. ಏನನ್ನೂ ಮಾಡಲಾರದ ಸೀತೆಯು, ಹಾಯ್ ರಾಮ ರಾಮ, ನಿನ್ನ ಪತ್ನಿಯನ್ನು ನೀಚ ರಾಕ್ಷಸನು ಕದ್ದೊಯ್ಯುತ್ತಾನೆ, ಬಿಡಿಸಿಕೊಳ್ಳಲಾರೆಯ. ಅಯ್ಯೋ ಅಯ್ಯೋ ಪತಿದೇವ, ನೀನೆಲ್ಲಿ? ಲಕ್ಷ್ಮಣನೆಲ್ಲಿ? ಹೋಯಿತು, ನನ್ನ ಸರ್ವಸ್ವವೂ ನಾಶವಾಯಿತು. ಯಾರೂ ಇಲ್ಲವೇ? ನನ್ನನ್ನು ಉಳಿಸಲಾರಿರ? ರಾಮ ರಾಮ ಎಂದು ದಿಗಂತವೇ ಮರುದನಿಗೊಳ್ಳುವಂತೆ ಹೊಲುಬಿದಳು. ಯಾರನ್ನು ಕರೆದು ಬೊಬ್ಬಿಟ್ಟಳು. ಎಲ್ಲ ಚೇತನವು ಉಡುಗಿ ಹೋಗುವಂತೆ ಆರ್ತಧ್ವನಿಯಿಂದ ರೋಧಿಸಿದಳು. ಹಾಗೆಯೇ ಭೂ ಗಗನ ವನ ವೃಕ್ಷ ಸಂದೋಹವನ್ನೆಲ್ಲ ಕರೆದು ಗೋಳಾಡಿ ವಿಕಂಪಿಸುತ್ತಲೇ ರಾಮ ರಾಮ ಎಂದು ಸ್ಮೃತಿ ತಪ್ಪಿ ಅಲ್ಲೇ ನೆಲದ ಮೇಲೆ ಬಿದ್ದು ಹೋದಳು. ಶ್ರೀರಾಮನ ಪರ್ಣಮಂದಿರದ ಕಡೆಯಿಂದ ಒಂದೇ ಸಮನೆ ಕೇಳಿಬಂದ ಹುಯ್ಯಲನ್ನಾಲಿಸಿ
ಚಕಿತನಾದ ಜಟಾಯುವು ಏನೋ ಗಂಡಾಂತರವು ಸಂಭಿಸಿರಬೇಕೆಂದು ಬಗೆದು ಅತ್ಯಂತ ರಭಸದಿಂದಲೇ ಈ ಕಡೆಗೆ ಹಾರಿದನು. ಅಷ್ಟರಲ್ಲಿ ಶ್ರೀರಾಮನ ಪುಣ್ಯಾಶ್ರಮದ ಬಾಗಿಲಲ್ಲಿಯೇ ಎಚ್ಚರ ತಪ್ಪಿ ಬಿದ್ದಿದ್ದ ಸೀತಾದೇವಿಯನ್ನು ಗುರಿಗೊಂಡ ತನ್ನ ಬಾಣಹತಿಯಿಂದ ಬಿದ್ದುರುಳಿ ನರಳುತ್ತಿರುವ ಹರಿಣಿಯನ್ನು ತತ್ಕ್ಷಣವೇ ಎತ್ತಿ ಕೊಂಡೊಯ್ಯುವ ಬೇಟೆಗಾರನಂತೆ ರಾವಣನು ಹಿಡಿದೆತ್ತಿಕೊಂಡೇ ಪುಷ್ಪಕವನ್ನೇರಿ ಮೇಲೇರಿದನು. ಈ ಕಡೆಯೇ ಹಾರಿ ಬರುತ್ತಿದ್ದ ಜಟಾಯುವು ಹಾರಿ ಬರುತ್ತಿರುವಾಗಲೇ ದೂರದಿಂದ ಈ ದೃಶ್ಯವನ್ನು ಕಂಡು ಅತ್ಯಂತ ವೇಗದಿಂದಲೇ ಬಂದನು. ಆದರೆ ಆ ಹೊತ್ತಿಗಾಗಲೇ ರಾವಣನ ಪುಷ್ಪಕವು ಮೇಲೇರಿ ಗಗನಾಂಗಣದಲ್ಲಿ ದಕ್ಷಿಣಕ್ಕೆ ಹಾರತೊಡಗಿತ್ತು. ಜಟಾಯುವು ಬಂದವನೇ ಪರ್ಣಶಾಲೆಯನ್ನೆಲ್ಲ ಒಮ್ಮೆ ಪರೀಕ್ಷಿಸಿ ಅಲ್ಲಿ ಯಾರೂ ಇಲ್ಲದಿರಲು ಸೀತಾದೇವಿಗೆ ಅಪಾಯವು ಬಂದಿದೆ ಎಂದು ನಿರ್ಧರಿಸಿಕೊಂಡು ತತ್ಕ್ಷಣವೇ ಸರ್ವಶಕ್ತಿಯನ್ನು ಉಪಯೋಗ ಮಾಡಿ ರಾವಣನ ವಿಮಾನವನ್ನು ಬೆನ್ನಟ್ಟಿದನು. ವೇನ್ ಭಾಗವತ್ ಬರಬಳ್ಳಿ.